ಹಾಯ್ ಫ್ರೆಂಡ್ಸ್, ಈ ದಿನ ಬಂದು ಚಕ್ಲಿ ಮಾಡ್ತಾ ಇದ್ದೀನಿ. ಈ ಒಂದು ಚಕ್ಲಿ ಒಂದು 10 ನಿಮಿಷದಲ್ಲಿ ನಾವು ಮಾಡಿಕೊಳ್ಳಬಹುದು. ನೋಡಿ, ಈ ಥರ ಆಗುತ್ತೆ. ಕಲರ್ ಆಗಿರ್ಬೋದು, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಇನ್ನೊಂದೇನೆಂದರೆ ಕ್ರಿಸ್ಪಿಯಾಗಿ ಆಗುತ್ತೆ, ಹಗುರವಾಗಿ ಆಗುತ್ತೆ. ಈ ಥರ ಮಾಡಿಕೊಳ್ಳಬಹುದು. ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಹಾಗೆ ನೀವು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದರೆ ತುಂಬಾ ಕ್ರಿಸ್ಪಿಯಾಗಿ ಆಗಿದೆ, ಹಾಗೆ ಹಗುರವಾಗಿ ಕೂಡ ಆಗುತ್ತೆ. ನೆಕ್ಸ್ಟ್ ಈಗ ಮಾಡೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಯಲ್ಲಿ 2 ಕಪ್ಪು ನೀರು ಹಾಕ್ತಾಯಿದ್ದೀನಿ. ನೋಡಿ, ನಾನೀಗ 2 ಕಪ್ ನೀರು ಹಾಕಿದ ನಂತರ ಇದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಂತ ಹೋಗೋಣ. ನಾನು ಮೊದಲಿಗೆ ನೆಕ್ಸ್ಟ್ ಈಗ ಎಣ್ಣೆ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನು, 1 ಇಲ್ಲ ಅಥವಾ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ಒಂದು ಅರ್ಧ ಟೀ ಸ್ಪೂನು ಅಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಒಂದು ಅರ್ಧ ಟೀ ಸ್ಪೂನು ಕರೆ ಜೀರಿಗೆ ಅಂತ ಇರುತ್ತಲ್ಲ, ಈಗ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ ಕರೆ ಜೀರಿಗೆ, ಇದು ಹಾಕ್ಕೋಬೋದು. ಇಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಕರೆ ಜೀರಿಗೆನ. ಈಗ ಅಜ್ವಾನ ಮಾತ್ರ ಕಂಪಲ್ಸರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ, 1 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ 2 ಕಪ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ನೀರು ಬಿಸಿ ಆಗುತ್ತಲ್ಲ, ಚೆನ್ನಾಗಿ ನೀರು ಕುದೀತಾ ಬರುತ್ತಲ್ಲ, ಆ ಟೈಮ್ನಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ಹಾಗೆ 1 ಟೀ ಸ್ಪೂನು ಕಾರ್ನ್ ಫ್ಲವರ್ ಹಾಕ್ತಾಯಿದ್ದೀನಿ. ಇದು ನೀವು ಮೆಕ್ಕೆಜೋಳದ ಹಿಟ್ಟು ಅಂತಾರಲ್ಲ, ಅದು 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದ ಚೆನ್ನಾಗಿ ಹಗುರವಾಗಿ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಲಿಡ್ ಮುಚ್ಚಿ ಒಂದು 10 ನಿಮಿಷ ಒಂದು ಸೈಡ್ ಎತ್ತಿಟ್ಕೋಬೋದು. 10 ನಿಮಿಷ ಅಥವಾ ನೀವು 5 ನಿಮಿಷ ಕೂಡ ಎತ್ತಿಟ್ಕೊಳ್ಬೋದು. ಒಂದು 5 ನಿಮಿಷ ಆದ ನಂತರ ನೆಕ್ಸ್ಟ್ ನಾವೀಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ನಾನು ಹಾಗೆ ಎತ್ತಿಟ್ಕೊಂಡಿದ್ದೆ. 5 ನಿಮಿಷ ಆದಮೇಲೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುತ್ತೆ, ಕೈಗೆ ನೀರು ಹಚ್ಕೊಂಡು ಈಗ ನಾದ್ಕೊಳ್ಳೋಣ. ಇದಕ್ಕೆ ನಾನು ಮತ್ತೇನು ಹಿಟ್ಟಾಗಲಿ ನೀರಾಗಲಿ ಏನು ಆ್ಯಡ್ ಮಾಡ್ತಾ ಇಲ್ಲ. ಅದೇ ಸೇಮ್ ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದೇ ಹಿಟ್ಟಿಗೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಮೃದುವಾಗಿ ನಾದ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಂಡ ನಂತರ ನೋಡಿ ಈ ಥರ ಆಗಿದೆ. ನೆಕ್ಸ್ಟ್ ಈ ಥರ ಮಾಡ್ಕೊಂಡ ನಂತರ ಈ ಚಕ್ಲಿ ಪಾವು ಇರುತ್ತಲ್ಲ, ಈ ಥರದ ಪಾವಿಗೆ ನಾನು ಸ್ಟಾರ್ ಥರದ ಒಂದು ಬ್ಲೇಡ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದೇ ಥರ ಪಾವು ಇದ್ದರೂ ಅದರಲ್ಲಿ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಈಗ ಒಂದು ಈ ಥರದ ಪಾವು ಇರುತ್ತೆ, ಇಲ್ಲ ಬೇರೆ ಕೈ ಹಿಂಗೆ ಪ್ರೆಸ್ ಮಾಡೋದು ಕೂಡ ಇರುತ್ತೆ. ಯಾವುದಾದ್ರೂ ಚಕ್ಲಿ ಪಾವಲಿಂದ ಮಾಡ್ಕೊಳ್ಬೋದು, ಈಸಿಯಾಗಿ ಆಗುತ್ತೆ. ಈ ಥರ ಟೈಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಾವೀಗ ನೀವು ಮುರ್ಕ ಥರ ಅಂತಾರಲ್ಲ, ಚಿಕ್ಕ ಒಂದು 2 ಇಂಚಿನಷ್ಟು ಉದ್ದ ಮಾಡ್ಕೊಂಡು ಕೂಡ ನಾವು ಮಾಡ್ಕೊಳ್ಬೋದು. ಇಲ್ಲ ನಮಗೆ ರೌಂಡಾಗಿ ಬೇಕಂದರೆ ಒಂಥರ ರೌಂಡಾಗಿ ನೋಡಿ ನಾನು ತೋರಿಸ್ತಾ ಇರ್ತೀನಿ ನೋಡಿ. ನೆಕ್ಸ್ಟು ಈ ಥರ ರೌಂಡಾಗಿ ನಿಮ್ಗೆ ಚಿಕ್ಕ ಸೈಜ್ ಆಗಿರ್ಬೋದು, ಇಲ್ಲ ದೊಡ್ಡ ಸೈಜು, ಯಾವ ಥರದ ಸೈಜ್ನಲ್ಲಾದರೂ ಈ ಥರ ನಾವು ಮಾಡ್ಕೊಳ್ಬೋದು. ಒಂದು 4 ರಿಂದ 5 ಒಟ್ಟಿಗೆ ಈ ಥರ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಎಣ್ಣೆಯಲ್ಲಿ ಬಿಸಿ ಎಣ್ಣೆ ಇರುತ್ತಲ್ಲ, ಎಣ್ಣೆಯಲ್ಲಿ ಚೆನ್ನಾಗೀಗ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರ ಒಂದು 3 ರಿಂದ 4 ನಾನು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಕೂಡ ನೀವು ಇದೇ ಥರ ಮಾಡಿ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಒಂದೇ ಸಲ ನಾವು 4 ರಿಂದ 5 ನಾವು ಎಣ್ಣೆಯಲ್ಲಿ ಹಾಕ್ಕೊಂಡು ಕರಿಯೋಣ. ಆದಷ್ಟು ನಾವು ತೀರಾ ಹೈ ಫ್ಲೇಮ್ನಲ್ಲಿ ಯಾವುದು ಇಟ್ಕೋಬಾರ್ದು, ಇಲ್ಲ ಫುಲ್ಲು ಲೋ ಫ್ಲೇಮ್ನಲ್ಲಿ ಕೂಡ ಇಟ್ಕೋಬಾರ್ದು. ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಕರಿಬೇಕಾಗುತ್ತೆ. ಆದಷ್ಟು ನೋಡಿ, ಈ ಥರ ಬಬಲ್ಸ್ ಥರ ಇರುತ್ತಲ್ಲ, ಮೊದಲಿಗೆ ಹೋಗ್ತಾ ಇದು ಬಬಲ್ಸ್ ಕಡಿಮೆ ಆಗುತ್ತೆ. ಕಡಿಮೆ ಆಗಿರುತ್ತೆ ಅಂದರೆ ಇದು ಚೆನ್ನಾಗೀಗ ಫ್ರೈ ಆಗಿದೆ ಅಂತಲೇ ಅರ್ಥ. ನೋಡಿ, ಈಗ ಬಬಲ್ಸ್ ಇಲ್ಲ. ಈಗ ಈ ಥರ ನಮಗೆ ಈಗ ಗರಿಗರಿಯಾಗಿ ಚೆನ್ನಾಗೀಗ ಚಕ್ಲಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆದರೆ ನೀವು ಕೂಡ ಈ ರೀತಿ ಮನೆಯಲ್ಲಿ ಮಾಡಿಕೊಳ್ಳಿ. ಹಾಗೆ ನನ್ನ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.